ಕೊನೆಗೆ ಇವನು ಕೂಡ ನಮ್ಗೆ ವಾರ್ನಿಂಗ್ ಕೊಡ್ತಿದ್ದಾನಲ್ಲ ಚಂದ್ರಿಕಾ. ಅವನ್ ಪಾಪಕ್ಕೆ ಅವನ್ ಹೋಗ್ತಾನ್ ಬಿಡ್ರಿ. ನಿತ್ಯ ಮನೆಗೆ ಆ ಸ್ವಾಮೀಜಿ ಬಂದಿದ್ದು, ಸಾವಿನ ಬಗ್ಗೆ ಹೇಳಿದ್ದು, ನಿತ್ಯ ಈ ಮನೆಗ್ ಬಂದಿದ್ದು, ದಿವ್ಯಾ ಮದ್ವೆನ ತಾನೇ ಮಾಡ್ತೀನಿ ಅಂದಿದ್ದು, ಇದನ್ನೆಲ್ಲ ನೋಡ್ತಿದ್ರೆ ಆ ಅಭಿ ನಿತ್ಯಗೆ ಏನೋ ಸರಿಯಾಗಿ ಭಯ ಪಡಿಸಿರೋ ತರ ಇದ್ದಾನೆ. ಏನೋ ನಡೆದಿದೆ ಅನ್ನಿಸ್ತಿದೆ. ಏನ್ ನಡೆದ್ರೇನು, ನಮ್ ತಂಟೆಗಂತೂ ಬರ್ಲಿಲ್ಲ ಅಲ್ವಾ? ಅಷ್ಟೇ ಬಿಡಿ, ಏನೇ ನಡೆದ್ರು ಈ ಮನೆ ನಾಶ ಆಗಿ ಆಸ್ತಿ ನಮ್ ಕೈಗೆ ಬರೋದೇ ಅಲ್ವಾ ನಮಗ್ ಬೇಕಾಗಿರೋದು. ಉಂಡ ಮನೆಗೆ ದ್ರೋಹ ಮಾಡೋ ಮಾತನ್ನ ಕೇಳಿದ್ದೆ, ಆದ್ರೆ ಇವಾಗ ಅದೇ ಕೆಲಸನ ಮಾಡ್ತಿದೀವಿ, ಇವಾಗ ನೋಡ್ತಿದೀವಿ. ಒಬ್ಳೆ ಹೊರಗಡೆ ಹೋಗ್ಬೇಡ ಅಂತ ಹೇಳಿದ್ದೆ ಅಲ್ವಾ? ನಂಗೆ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ಬೇಕಾಗಿರೋರು ಯಾರು ಇಲ್ಲ ಮೇಡಮ್. ನೀವು ಗೌರವದಿಂದ ಹೊರಟೋಗಿ. ನಿಮ್ಮ ಕೋಪನ ನಾನು ಅರ್ಥ ಮಾಡ್ಕೋಬಲ್ಲೆ. ಇವಾಗ ನಾನು ಬಂದಿರೋದು ಮತ್ತೆ ತಪ್ಪು ಮಾಡೋದಿಕ್ಕಲ್ಲ, ಮಾಡಿರೋ ತಪ್ಪುಗಳನ್ನು ಒಪ್ಕೊಳ್ಳೋದಿಕ್ಕೆ. ಈಗಷ್ಟೇ ದಿವ್ಯನ ಭೇಟಿ ಮಾಡಿ ಬರ್ತಿದ್ದೀನಿ. ಅಜ್ಜಿ ಹತ್ರ, ಕಲ್ಪನಾ ಆಂಟಿ ಹತ್ರ ನನ್ನ ಕ್ಷಮಿಸಿ ಅಂತ ಕೇಳ್ಕೊಂಡೆ. ನನ್ನ ದ್ವೇಷನೆಲ್ಲ ಸಾಯಿಸಿ ಮನುಷ್ಯಳಾಗಿ ನಾನು ಬದಲಾಗಿದ್ದೀನಿ. ನಿಮ್ ಎಲ್ರ ಜೊತೆ ನಾನು ಚೆನ್ನಾಗಿರ್ಬೇಕು ಅಂತ ಅನ್ಕೋತಿದ್ದೀನಿ. ನಾಣಿ ಅವರು ನಮ್ಮ ಅಕ್ಕಂಗೆ ತುಂಬಾ ಹತ್ರ ಆಗಿದ್ದ ವ್ಯಕ್ತಿ. ಅಕ್ಕ ಗಂಗಾ ನಾಣಿ ಅವರನ್ನ ಸ್ವಂತ ಅಣ್ಣನ ಹಾಗೆ ಪ್ರೀತಿಸಿದ್ಲು. ಅಂತ ವ್ಯಕ್ತಿಗೆ ಪ್ಯಾರಲಿಸಿಸ್ ಆಗಿದೆ ಅಂತ ಕೇಳಿ ಬೇಜಾರಾಯ್ತು. ಒಂದು ಸಾರಿ ನಾಣಿ ಅವ್ರನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀವು ಅನುಮತಿ ಕೊಟ್ರೇನೆ ನಾನು ನೋಡ್ತೀನಿ. ಸರಿ, ಬನ್ನಿ. ನಾನು ನಾಣಿ ಅವ್ರ ಹತ್ರ ಒಂಟಿಯಾಗಿ ಮಾತಾಡ್ಬೇಕು ಅನ್ಕೋತಿದ್ದೀನಿ. ಹೋಗಿ. ಏನ್ ಕೇಶವ ನೀನು ಹೇಳ್ತಿರೋದು? ಹೌದು ಮೇಡಮ್, ನಿತ್ಯ ಮೇಡಮ್ ಅವರು ನಮ್ಮನೆ ಕೂಡ ಬಂದಿದ್ರು. ಅಪ್ಪನ ಹತ್ರ ಸಪರೇಟ್ ಆಗಿ ಮಾತಾಡಿದ್ರು. ಜೊತೆಗಿದ್ದು ನಿಮ್ ಮದ್ವೆ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ಕೂಡ ಬಂದು ಅಜ್ಜಿ, ಕಲ್ಪನಾ ಅಜ್ಜಿ ಹತ್ರ ಚಿಕ್ಕಮ್ಮ ನನ್ ಮದ್ವೆ ವಿಷಯ ಹೇಳಿ ಹೋದ್ರು ಕೇಶವ. ಚಿಕ್ಕಮ್ಮ ಬದಲಾಗಿದ್ದಾಳೆ ಅಂದ್ರೆ ನಂಗೆ ನಿಜವಾಗ್ಲೂ ನಂಬಕ್ಕಾಗ್ತಿಲ್ಲ. ನನಗೂ ನಂಬೋದಕ್ಕಾಗ್ತಿಲ್ಲ ಅಮ್ಮ ಅವ್ರೆ. ನಿನ್ನೆವರೆಗೂ ನಿಮ್ಮನ್ನ ಸಾಯಿಸ್ಬೇಕು ಅಂತ ಏನೇನೋ ಪ್ರಯತ್ನ ಮಾಡಿರೋರು ಇವತ್ತು ಸಡನ್ ಆಗಿ ಮನಸ್ಸು ಬದಲಾಯಿಸ್ಕೊಂಡು ನಿಮ್ ಮದ್ವೆ ಮಾಡ್ತೀನಿ ಅಂತಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಏನೋ ಕುತಂತ್ರ ಮಾಡ್ತಾ ಇದ್ದಾರೆ. ನೋ ಡೌಟ್ ಕೇಶವ, ಚಿಕ್ಕಮ್ಮ ಏನೋ ಪ್ಲಾನ್ ಮಾಡಿದಾಳೆ. ಅದೇನು ಅಂತ ತಿಳ್ಕೋಬೇಕು. ಏನೇ ಆಗಿದ್ರು ನೀವು ಕೇರ್ಫುಲ್ ಆಗಿರ್ಬೇಕು ಅಮ್ಮವ್ರೆ. ಅಪಾಯ ಯಾವ ಕಡೆಯಿಂದ ಬರುತ್ತೋ ಗೊತ್ತಿಲ್ಲ. ಸೆಕ್ಯೂರಿಟಿನ್ ಕೂಡ ತೆಗ್ದಿದ್ದೀರಾ. ನನಗ್ ನಿಮ್ ಬಗ್ಗೆ ಭಯ ಆಗ್ತಾ ಇದೆ. ಏನೋ ನಡೆಯುತ್ತೆ ಅನ್ನಿಸ್ತಾ ಇದೆ. ಆ ವಿಷಯ ನನಗೂ ಅರ್ಥ ಆಗ್ತಿದೆ ಕೇಶವ. ನನ್ ಸುತ್ತ ಉತ್ತರ ಇಲ್ಲದೆ ಇರೋ ಪ್ರಶ್ನೆಗಳು ತುಂಬಾನೇ ಇದೆ. ದೇವಿಪುರಕ್ಕೆ ಹೋಗ್ಬಂದ ಅಂಕಲ್ ನಮ್ ಹತ್ರ ಏನೋ ಹೇಳ್ಬೇಕು ಅಂತ ಪ್ರಯತ್ನಿಸಿ
ಪಾರ್ಶ್ವವಾಯು ಆಯ್ತು. ದೇವಿಪುರಕ್ಕೆ ಹೋದ ನನಗೆ ಸ್ವಾಮೀಜಿ ಅರ್ಥ ಆಗದೆ ಇರೋ ವಿಷಯನ ಏನೇನೋ ಹೇಳಿದ್ರು. ಅಮ್ಮ ನಾನೇ ತನ್ನ ಪ್ರಪಂಚ ಅನ್ಕೊಂಡಿರೋ ಅಣ್ಣ ಶಶಿ ಹಿಂದೆ ಬಿದ್ದಿದ್ದಾನೆ. ನನ್ನ ಸಾಯಿಸ್ಬೇಕು ಅನ್ಕೊಂಡ ಚಿಕ್ಕಮ್ಮ ನನ್ ಮದ್ವೆ ಮಾಡ್ತೀನಿ ಅಂತಿದ್ದಾಳೆ. ಅಂಕಲ್ ನಮ್ಮ ಹತ್ರ ಏನ್ ಹೇಳ್ಬೇಕು ಅನ್ಕೊಂಡ್ರು? ಯಾಕೆ ಅವ್ರಿಗೆ ಪಾರ್ಶ್ವವಾಯು ಹೊಡಿತೋ? ಆ ಸ್ವಾಮೀಜಿ ಮಾತಿನ ಅರ್ಥ ಏನು? ಅಷ್ಟಕ್ಕೂ ನಾನು ಯಾರ ಜೊತೆ ಯುದ್ಧ ಮಾಡ್ಬೇಕು? ತನ್ನ ಪ್ರಾಣ ಆಗಿರೋ ನನ್ ಬಗ್ಗೆ ಯೋಚಿಸ್ದೇನೆ ಶಶಿ ಜೊತೆ ಯಾಕೆ ಓಡಾಡ್ತಿದ್ದಾನೆ? ತಾನು ಬದ್ಲಾಗಿರೋ ಹಾಗೆ ಚಿಕ್ಕಮ್ಮ ಯಾಕೆ ನಾಟಕ ಮಾಡ್ತಿದ್ದಾಳೆ? ಅಷ್ಟಕ್ಕೂ ಅವಳ ಪ್ಲಾನ್ ಏನು? ಏನೂ ಅರ್ಥ ಆಗ್ತಿಲ್ಲ. ನನ್ ಸುತ್ತ ಏನೋ ಚಕ್ರವ್ಯೂಹ ಹೆಣ್ದಿರೋ ತರ ನಾನು ಅಷ್ಟ ದಿಗ್ಬಂಧನ ಆಗಿರೋ ಹಾಗೆ ಅನ್ನಿಸ್ತಿದೆ. ಎಷ್ಟೇ ಯೋಚನೆ ಮಾಡಿದ್ರು ಯಾವುದು ಸಾಲ್ವ್ ಆಗ್ತಾ ಇಲ್ಲ. ದೇವಿಪುರದಲ್ಲಿ ಏನ್ ನಡೀತೋ ನಮ್ಮಪ್ಪ ಹುಷಾರಾದ್ಮೇಲೆ ಗೊತ್ತಾಗುತ್ತೆ ಅಮ್ಮ ಅವ್ರೆ. ಸ್ವಾಮೀಜಿ ಮಾತಿಗೆ ಅರ್ಥ ಏನು ಅಂತ ಆ ಸ್ವಾಮೀಜಿನೇ ಪದೇ ಪದೇ ಕೇಳಿದ್ರೆ ಗೊತ್ತಾಗುತ್ತೆ. ಅಭಿ ಅವರು ಶಶಿ ಮೇಡಮ್ ಜೊತೆ ಯಾಕೆ ಸಲಿಗೆಯಿಂದ ಇರ್ತಿದ್ದಾರೋ ನಾಡಿದ್ದು ಅಭಿ ಅವ್ರನ್ನೇ ಕೇಳಿದ್ರೆ ಗೊತ್ತಾಗುತ್ತೆ. ಆದ್ರೆ ಗೊತ್ತಾಗದೆ ಇರೋದೇನು ಅಂದ್ರೆ ನಿಮ್ ಚಿಕ್ಕಮ್ಮ ಅವರ ಪ್ಲಾನ್ ಏನು ಅಂತ ಅದೊಂದು ತಿಳ್ಕೊಳ್ಳೋದೇ ಕಷ್ಟ. ಅಂಕಲ್ ಹುಷಾರಾಗೋವರೆಗೂ ಅವ್ರ ಹತ್ರ ಯಾವ ವಿಷಯನೂ ಕೇಳ್ಬೇಡ ಕೇಶವ. ಅಂಕಲ್ಗೆ ತೊಂದರೆ ಕೊಡ್ಬೇಡ.